ಇಂದು 10ನೇ ವಿಶ್ವ ಯೋಗ ದಿನಾಚರಣೆ ಸಂಭ್ರಮ. ಚಳ್ಳಕೆರೆ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂಭಾಗದ ಮುಖ್ಯ ರಸ್ತೆಯಲ್ಲಿ 10ನೇ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಪತಂಜಲಿ ಯೋಗ ಸಂಸ್ಥೆಯಿಂದ ಆಯೋಜಿಸಿದ್ದ ಯೋಗ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಸ್ಥಳೀಯ ಯೋಗ ಶಿಕ್ಷಕರಾದ ಮನೋಹರ್ ಅವರು, ಯೋಗ ಅಭ್ಯಾಸವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಲಿ. ಯೋಗಾಭ್ಯಾಸದಿಂದ ಸರ್ವ ರೋಗವನ್ನು ಮುಕ್ತಗೊಳಿಸಬಹುದು. ಅಲ್ಲದೆ ದಿನನಿತ್ಯದ ಯೋಗ ಅಭ್ಯಾಸದಿಂದ ದೈಹಿಕ ಹಾಗೂ ಮಾನಸಿಕ ಸದೃಢ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಹಾಗೂ ಇಂದಿನ ದಿನಮಾನಗಳಲ್ಲಿ ಕೆಲಸದ ಒತ್ತಡದಿಂದ ಮನುಷ್ಯ ಅನಾರೋಗ್ಯಕ್ಕೆ ತುತ್ತಾಗಿ ಹಲವಾರು ರೀತಿಯ ಕಾಯಿಲೆಗಳು ಬರುತ್ತವೆ. ಇದರಿಂದಾಗಿ ಮನುಷ್ಯನು ದಿನನಿತ್ಯ ಯೋಗ ಅಭ್ಯಾಸ ಮಾಡಿ ಆರೋಗ್ಯವನ್ನು ಸದೃಢಗೊಳಿಸಿ ಆರೋಗ್ಯ ಚೆನ್ನಾಗಿದ್ದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪತಂಜಲಿ ಸಂಸ್ಥೆಯಿಂದ ಉಚಿತ ಯೋಗಾಸನ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ. ಪ್ರತಿಯೊಬ್ಬರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವಂತೆ ಯೋಗ ಶಿಕ್ಷಕ ಮನೋಹರ್ ಅವರು ತಿಳಿಸಿದರು. ಇನ್ನು ಈ ವೇಳೆ ಯೋಗಾಸನ ಶಿಬಿರದಲ್ಲಿ ಶಿವಲಿಂಗಪ್ಪ, ಶಿವನಾಗಪ್ಪ, ಜೈರಾಮ್ ಬಾಬಣ್ಣ, ಜೆ.ವಿ. ಪ್ರಕಾಶ್ ಮತ್ತು ಸಿ.ಎಲ್. ತಿಪ್ಪೇಸ್ವಾಮಿ, ಸಿ.ಟಿ. ಮೇಶ್ರು, ಪ್ರಮೋದ್, ಮಣಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಭಾರತದಲ್ಲಿ ಆಚರಣೆಯಲ್ಲಿರುವಂಥ ನಮಸ್ಕಾರ, ಸೂರ್ಯನ ದೇವಸ್ಥಾನಗಳು ಸಹ ನಾವು ಭಾರತದಲ್ಲಿ ನೋಡ್ತೇವೆ. ಈ ಒಂದು ಸೂರ್ಯ ನಮಸ್ಕಾರದಿಂದ ಹಳೆಯ ರೋಗಗಳು ಸಹ ಮಾಯ ಆಗ್ತವೆ ಅಂತ ಈ ಹಿರಿಯರ ಚಿಂತನೆಗಳು. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ದೀರ್ಘಕಾಲದ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳೋದ್ರ ಜೊತೆಗೆ ಮತ್ತೆ ರೋಗಗಳು ಬರದ ಹಾಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಂಥ ಒಂದು ಒಳ್ಳೆಯ ಉಪಾಯ. ಇದು ವ್ಯಾಯಾಮನೂ ಆಗುತ್ತೆ, ಜೊತೆಗೆ ಭಕ್ತಿಯಿಂದ ನಮಸ್ಕಾರನೂ ಆಗುತ್ತೆ. ಇಂಥ ಒಂದು ಅದ್ಭುತವಾದ ನಮಸ್ಕಾರದ ಒಂದು ವ್ಯಾಯಾಮವನ್ನು ಕೊಟ್ಟಿರೋಂಥ ಭಾರತ ಮಾತೆಯ ಎಲ್ಲ ಹಿರಿಯರಿಗೆ ವಂದಿಸ್ತಾ ಈ ಒಂದು ಸೂರ್ಯ ನಮಸ್ಕಾರಕ್ಕೆ ಸಿದ್ಧರಾಗೋಣ. ಸಮಸ್ಥಿತಿ, ನಮಸ್ಕಾರ ಸ್ಥಿತಿ, ಅಂತರ್ದೃಷ್ಟಿ. ಆಂತರಿಕವಾಗಿ ಸೂರ್ಯನನ್ನು ಸ್ಮರಿಸ್ತಾ ಪ್ರಾರ್ಥನೆ ಮಾಡೋಣ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ತತ್ವಂ ಭೂಷಣ್ಣ ಪಾರುಣೋ ಸತ್ಯಧರ್ಮಾಯ ದೃಷ್ಟಯೇ ಧ್ಯೇಯಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಭುಕೃತ ಶಂಖ ಚಕ್ರ. ಹೃದಯದ ಭಾಗಕ್ಕೂ ಸಹ ವ್ಯಾಯಾಮ ಕೊಡುವಂತ ಒಂದು ವೈಜ್ಞಾನಿಕ ಚಿಂತನೆ ಇದು. ಈಗ ಕೂರ್ಪರ ಸಂಧಿ ಭ್ರಮಣ ಕುರು 1 2 3 4 5 6 7 8 9 10 ಪ್ರಕಾರ 2 1 2 3 4 5 6 7 8 ಓಂ